ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರಾಧಿಕಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ರಾಧಿಕಾ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ನಿಮಗೆ ಶರಣಾರ್ಥಿ. ನಮಸ್ಕಾರ. ರಾಧಿಕಾ ಅವರೇ, ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾನು ಉದ್ದಿನ ಉಂಡೆ ಮಾಡ್ತಾ ಇದ್ದೀನಿ. ಉದ್ದಿನ ಉಂಡೆನಾ? ಓಕೆ. ಉದ್ದಿನ ಉಂಡೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಉದ್ದಿನ ಉಂಡೆಗೆ ಉದ್ದಿನ ಬೇಳೆ, ಬೆಲ್ಲ, ತುಪ್ಪ, ಇಲಾಯ್ಚಿ ಪೌಡರ್, ಹಾಲು, ಇಷ್ಟೇ. ತುಂಬಾ ಕಡಿಮೆ, 5 ಸಾಮಗ್ರಿಗಳಿದೆ ಅಲ್ವಾ? ಓಕೆ. ರಾಧಿಕಾ, ಎಲ್ಲಿಂದ ಬಂದಿದ್ದೀರಾ ನೀವು? ಬೆಂಗಳೂರು ಮಲ್ಲೇಶ್ವರಮಿಂದ. ಬೆಂಗಳೂರು ಮಲ್ಲೇಶ್ವರಂ. ಸ್ವಂತ ಊರು ಯಾವುದು? ಸ್ವಂತ ಊರು ಮೊದಲು ಆಂಧ್ರ, ಆಮೇಲೆ ಸೆಟಲ್ ಆಗಿರೋದು ಇಲ್ಲಿ. ಮದುವೆ ಆಗಿದ್ದು ಬೆಂಗಳೂರಿಗೆ? ಓಕೆ, ಸರಿ. ಶುರು ಮಾಡೋಣಲ್ಲ. ಫಸ್ಟ್ ಏನ್ ಮಾಡ್ಕೊಳ್ಳೋದು? ಇದು ಫ್ರೈ ಮಾಡಬೇಕು. ಯಾವ್ದನ್ನ? ಉದ್ದಿನ ಬೇಳೆ. ಕಡಾಯಿಗೆ ಕಡಾಯಿ ಕೊಡಿ. ಓಕೆ. ಸ್ಟವ್ ಹಚ್ಕೊಂಡ್ಬಿಡಿ. ಇದು ಎಲ್ಲಿ ಆಂಧ್ರ ಶೈಲಿನ? ಇದು ಏನಿದು? ಇದು ತೆಲುಗುನಲ್ಲಿ ಸುನ್ನುಂಡಲು ಅಂತ ಕರಿತೀವಿ. ಏನಂತಾರೆ? ಸುನ್ನುಂಡಲು. ಸುನ್ನುಂಡಲು. ಓಕೆ. ಉಂಡೆಗೆ ಉಂಡಲು ಅಂತೀವಿ. ಉದ್ದಿಗೆ ಸುನ್, ಎರಡು ಮಿಕ್ಸ್ ಮಾಡಿದ್ರೆ ಸುನ್ನುಂಡಲು ಅಂತೀವಿ. ಸರಿ. ಉದ್ದಿನ ಬೇಳೆ. ಓಕೆ. ಸೌಟ್ ಕೊಡಿ. ಸ್ಪೂನಲ್ಲೇ ಹಾಕ್ಬಿಡಿ. ಈಗ 1 ಬೌಲ್ ಅಷ್ಟು ತಗೊಂಡಿದ್ದೀರಾ? 1 ಬೌಲ್ ಉದ್ದಿನ ಬೇಳೆನ. ಏನಾದ್ರೂ ಹಾಕೊಂಡು ಹುರಿಲಿಕ್ಕಿದೆಯಾ? ಇದು ತುಪ್ಪ ಏನಾದ್ರೂ ಹಾಕ್ಬೇಕಾ? ತುಪ್ಪ ಏನ್ ಬೇಕಾಗಿಲ್ಲ. ಡ್ರೈ ಆಗಿ ಫ್ರೈ ಮಾಡಬೇಕು. ಅಂದ್ರೆ ಇವಾಗ ಕಲರ್ ಚೇಂಜ್ ಆಗುವಷ್ಟು ಹುರಿಬೇಕು. ಮೊದಲು ಸ್ವಲ್ಪ ಸಣ್ಣ ಉರಿಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಫ್ರೈ ಮಾಡಬೇಕು. ನಂತರ ಒಂಚೂರು ಕಡಿಮೆ ಮಾಡಿಕೊಂಡು ಫ್ರೈ ಮಾಡಬೇಕು. ಇದೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿ ಬರುತ್ತೆ. ನೀವು ಹೇಳಿದಾಗೆ ಅರ್ಜೆಂಟ್ ಮಾಡಿದ್ರೆ ಆಗೋದಿಲ್ಲ, ಅದು ಸ್ಮೆಲ್ ಬರುತ್ತೆ. ಅದು ಇಲ್ಲ, ಈ ಉಂಡೆಗಳು ಸಿಹಿ ತಿಂಡಿಗಳು ಮಾಡುವಾಗ ಎಷ್ಟು ತಾಳ್ಮೆಯಿಂದ ಮಾಡ್ತೀವೋ ಅಷ್ಟು ರುಚಿ ಆಗತ್ತೆ. ಹೌದು ಹೌದು. ಮತ್ತೆ ಆಂಧ್ರ ಅಂದ್ರೆ ಇಲ್ಲಿ ಬೆಂಗಳೂರಿಗೆ ಬಂದ ಎಷ್ಟು ವರ್ಷ ಆಯ್ತು? ಆಂಧ್ರದಲ್ಲಿ ಮುಂಚೆ? ಬೆಂಗಳೂರಿಗೆ ಅಂದ್ರೆ ಸ್ಕೂಲ್ ಕಾಲೇಜ್ ಟೈಮ್ಗೆ ಇಲ್ಲಿಗೆ ಬಂದಿದ್ದು ನಾವು. ಆಕ್ಚುಲಿ ಎಲ್ಲ ಆಂಧ್ರ. ಆಫ್ಟರ್ ಇಲ್ಲಿ ಮ್ಯಾರೇಜ್ ಮುಂಚೆನೆ ಅದು ಸ್ಕೂಲ್ ಕಾಲೇಜ್ ಎಲ್ಲ ಬ್ಯಾಂಗ್ಳೂರ್, ಮಲ್ಲೇಶ್ವರಮೇ ಎಲ್ಲ. ನೋಡಿ ಆಗಿದೆ ಇದು. ಕಲರ್ ಈ ಕಲರ್ ಬರಬೇಕು ಆಕ್ಚುಲಿ. ಸೊ ಆ ಟೈಮ್ ವರ್ಗು ನಾವು ಹೀಗೆ ಫ್ರೈ ಮಾಡ್ತಾ ಇರ್ಬೇಕು. ಓಕೆ ಓಕೆ. ನೀವ್ ಹೇಳಿದಾಗೆ ಸಣ್ಣ ಉರಿಯಲ್ಲೇ ಹೊಂಬಣ್ಣ ಬರುವವರೆಗೂ ನಾವು ಅದನ್ನ ಹುರಿತಾ ಇರ್ಬೇಕು ಅಲ್ವಾ? ಕೈಯಾಡಿಸ್ತಾನೆ ಇರ್ಬೇಕಲ್ಲ, ಇಲ್ದಿದ್ರೆ ಕರೆಕ್ಟ್ ಆಗಿ ಆಗೋದಿಲ್ಲ. ಈಗ ಆಫ್ ಮಾಡ್ತಾ ಇದ್ದೀನಿ. ಸರಿ. ಜಾರ್ ಕೊಡ್ತೀರಾ ಮೇಡಮ್? ಓಕೆ. ಜಾರ್ಗೆ ಹಾಕೊಂಡು ಈಗ ಅದನ್ನ ಪುಡಿ ಮಾಡ್ಕೊಳ್ಳೋದಾ? ಪುಡಿ ಮಾಡ್ಕೋಬೇಕು. ಇಲ್ಲಿ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ನಾನು, ನಮ್ಮ ಯಜಮಾನ್ರು, ಮಕ್ಕಳು. ಹೌದಾ? ಎಷ್ಟು ಜನ ಮಕ್ಕಳು? ಎಷ್ಟು ಜನ? 2 ಮಕ್ಕಳು, 1 ಗಂಡು ಮಗು, ಹೆಣ್ಮಗು. ಹೆಣ್ಮಗು ಸ್ಕೂಲ್ಗೆ 8th ಸ್ಟ್ಯಾಂಡರ್ಡ್. ಈ ಸಲ 7th to 8th. ಓಕೆ. ಇವನು ಗಂಡು ಮಗು UKG to 1st ಸ್ಟ್ಯಾಂಡರ್ಡ್. ಓಕೆ ಓಕೆ. ಸೊ ಅಡಿಗೆ ನಿಮ್ದೇ ಮನೆಯಲ್ಲಿ? ನಾನೇ ಮಾಡ್ತಾ ಇರ್ತೀನಿ. ಸೊ ಮಕ್ಕಳಿಗೆಲ್ಲ 8th ಸ್ಟ್ಯಾಂಡರ್ಡ್ ಅಂದ್ರೆ ಡೆಫಿನೆಟ್ ಆಗಿ ಅವಳು ಅದು ಇದು ಅಂತ ಕೇಳ್ತಾ ಇರ್ತಾರಲ್ವಾ? ಈವ್ನಿಂಗ್ ಆಯ್ತಂತಂದ್ರೆ ಅಮ್ಮ ತಿಂಡಿ ಮಾಡ್ಕೊಡು ಅಂತ. ಸೊ ಹಾಗಾಗಿ ಕಲೀಲೇಬೇಕು ಅನಿವಾರ್ಯ. ಸೊ ಆತರ ಎಲ್ಲ ಹೊಸ ಹೊಸ ತಿಂಡಿ ಎಲ್ಲ ಮಾಡ್ತಾ ಇರ್ತೀರಾ? ಹೌದು, ಮಾಡ್ತಾ ಇರ್ತೀನಿ. ಇವಾಗ ಹಾಕೊಂಡಿದ್ದೀರಾ? ಏಲಕ್ಕಿ ಸ್ವಲ್ಪ. ಸೊ ಏಲಕ್ಕಿ ಸ್ವೀಟ್ ಅಂದ್ರೆ ಏಲಕ್ಕಿ ಪುಡಿ ಹಾಕಬೇಕು. ಓಕೆ. ಟೇಸ್ಟ್ಗೋಸ್ಕರ 1/4 ಸ್ಪೂನ್. ಓಕೆ. ಮತ್ತೆ ಬೆಲ್ಲ ಕೊಡಿ. ಬೆಲ್ಲ ಇದಕ್ಕೆ ಹಾಕಿ. ಈಗಲೇ ಹಾಕ್ತೀರಾ? ಮತ್ತೆ ಆಮೇಲೆ ಒಂದ್ ರೌಂಡ್ ಮಾಡ್ಬಿಟ್ಟು ಮತ್ತೆ ಹಾಕದಾ? ಸೊ ಮಾಡ್ಕೊಡ್ಲಾ? ಆಮೇಲೆ ಸರಿ. ಇದನ್ನ ಯಾವ ತರ? ಫಸ್ಟ್ ಒಂದ್ ರೌಂಡ್ ತರಿ ಆಗಿರ್ಲಿ. ನೈಸ್ಗೆ ಪೌಡರ್ ತರ ಬೇಡ, ತರಿ ಆಗಿರ್ಲಿ. ಸ್ವಲ್ಪ ತರಿ ಆಗಿದೆ. ಈಗ ಬೆಲ್ಲ ಅಥವಾ ಇನ್ನೂ ಆಗ್ಬೇಕಾ? ಸಾಕಾ? ಪರವಾಗಿಲ್ವಾ? ಸಾಕು. ಇವಾಗ ಬೆಲ್ಲ ಹಾಕಿ. ಬೆಲ್ಲ ಸ್ಪೂನ್ ಕೊಡಿ ಮೇಡಮ್. ಏಲಕ್ಕಿ ಹಾಕಿದೀವಲ್ಲ, ಒಳ್ಳೆ ಫ್ಲೇವರ್ ಸ್ಮೆಲ್ ಗಮ ಅಂತ. ಉದ್ದಿನ ಬೇಳೆ ಎಷ್ಟು ತಗೊಂಡಿದ್ದೀವೋ ಅದ್ರಷ್ಟು ಸೇಮ್ ಮೆಷರ್ಮೆಂಟ್. ಓಕೆ.
ಸೊ ಉದ್ದಿನ ಬೇಳೆ ಎಷ್ಟು ನೀವು ಒಂದ್ ಬೌಲ್ ತಗೊಂಡ್ರಾ? ಒಂದ್ ಬೌಲ್ ಸೊ ಒಂದ್ ತಗೊಂಡಿದ್ದೀವಿ. ಬೌಲಿನಷ್ಟು ಒಂದ್ ಬೌಲಿನಷ್ಟು ಬೆಲ್ಲ. ಅಷ್ಟು ಬೇಕಾಗುತ್ತಾ? ಜಾಸ್ತಿ ಆಗಲ್ವಾ? ಬೇಕು, ಜಾಸ್ತಿ ಆಗುತ್ತೆ. ಆದ್ರೆ ಅದು ಅಷ್ಟೇ ಮಾಡಿದ್ರೆ ರುಚಿ ರುಚಿ ಬರುತ್ತೆ. ನಾನು ಹಾಕ್ಬಿಟ್ಟಿದ್ದೀನಿ ಜಾಸ್ತಿ, ನನಗೆ ಇಷ್ಟ ಅಂತ. ಸ್ವೀಟ್ ಇಷ್ಟನಾ ನಿಮ್ಗೆ? ಸ್ವೀಟ್ ಇಷ್ಟ. ಓಕೆ ಸರಿ. ಸೊ ಇದನ್ನ ಈಗ ಮಿಕ್ಸಿ ಮಾಡ್ಕೊಬೇಕಲ್ಲ? ಓಕೆ. ಈಗ ಈ ತರ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ ಅಲ್ವಾ? ನುಣ್ಣಗೆ ಪುಡಿ ಆಗ್ಬೇಕು ಅಂತ ಹೇಳಿದ್ರಿ ನೀವು. ತರಿ ತರಿ ಇರಬಾರ್ದು. ಒಂದ್ಸತಿ ಬೆಲ್ಲ ಹಾಕಿದ್ಮೇಲೆ ನುಣ್ಣಗಾಗ್ಬೇಕು. ಆಗಿದೆ. ಇನ್ನೇನ್ ಮಾಡೋದು? ಈಗ ಒಂದು ಬೌಲ್ ಕೊಡಿ. ಬೌಲ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು. ಉದ್ದಿನ ಉಂಡೆ ತರನೇ ಬೇರೆ ಉಂಡೆಗಳನ್ನು ಮಾಡ್ಬೋದಾ? ಈ ತರ ಮಾಡ್ತೀರಾ ಮನೇಲಿ? ಮಾಡ್ಬೋದು ಮಾಡ್ಬೋದು. ಇನ್ಯಾವ್ದು ಉಂಡೆಗಳು ಟ್ರೈ ಮಾಡಿದ್ದೀರಾ? ಬೇಳೆ ಏನಾದ್ರು? ಕಡಲೆಬೇಳೆಯಿಂದನೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಅದನ್ನು ಇದೇ ತರ ಫ್ರೈ ಮಾಡಿ ಹುರ್ಕೊಂಡು ನೀಟಾಗಿ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹುರಿಯೋದಕ್ಕೆ, ಯಾಕಂದ್ರೆ ಇನ್ನೂ ಸ್ವಲ್ಪ ಬೇಳೆ ದಪ್ಪ ಇರೋದ್ರಿಂದ ಹುರಿಯೋದಕ್ಕೆ ಜಾಸ್ತಿ ಟೈಮ್ ಆಗುತ್ತೆ. ಹೌದೌದು. ಅದು ಬಿಸಿ ಇರುತ್ತೆ ಅಲ್ವಾ, ಆಕ್ಚುಲಿ ಮಿಕ್ಸಿಗೆ ಹಾಕಿದಾಗ ಬಿಸಿ ಇರುತ್ತೆ, ಸ್ವಲ್ಪ ಅಂಟ್ಕೊಂಡಿರುತ್ತೆ ಅದರಿಂದ. ಉದ್ದು ಆರೋಗ್ಯಕ್ಕೆ ಒಳ್ಳೇದೇನೆ, ತುಂಬಾ ಒಳ್ಳೇದು. ಮಕ್ಕಳಿಗೆ ಕೊಟ್ರೆ ಪೌಷ್ಟಿಕಾಂಶ. ಹೌದು ಹೌದು, ಚೆನ್ನಾಗಿರುತ್ತೆ. ಪೌಷ್ಟಿಕತೆ, ವಿಟಮಿನ್ಸ್, ಇದರಲ್ಲಿ ಒಳ್ಳೆ ವಿಟಮಿನ್ಸ್, ಬೋನ್ಸ್ಗೆ ಯೂಸ್ಫುಲ್ ಆಗುತ್ತೆ. ಅವ್ರಿಗೆ ಆಕ್ಚುಲಿ ವೀಕ್ಲಿ 2 days ಕೊಟ್ರೆ ತುಂಬಾ ಒಳ್ಳೇದು. ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಕರೆಕ್ಟ್. ಮನೇಲಿ ಮಾಡ್ತೀರಾ ಈ ತರ? ಒಂದು ಅಟ್ಲೀಸ್ಟ್ ವೀಕ್ಲಿ ಮಂತ್ಲಿ ಒನ್ಸ್ ಮಾಡ್ತೀನಿ. ಮಂತ್ಲಿ ಒನ್ಸ್ ಮಾಡಿದ್ರು ಒಂದು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು ಅಷ್ಟೇ. ಒಂದು ಎಲ್ಲಿ ಖಾಲಿ ಆಗ್ಬಿಡುತ್ತೆ ಮೇಡಮ್. ಇಷ್ಟನಾ ಮಕ್ಕಳಿಗೆ? ಇಷ್ಟ ಅಂದ್ರೆ ಅವ್ರಿಗೆ ಮೂಡಿದ್ರೆ ಒಂದೇ ದಿನ ಒಂದು ಹಾಫ್ ಖಾಲಿ ಆಗ್ಬಿಡುತ್ತೆ. ಇಬ್ರು ಸೇರಿದ್ರೆ ನಾವು ಮಧ್ಯದಲ್ಲಿ ಹಾಕ್ತಾ ಇರ್ತೀವಿ ಬಾಯಿಗೆ. ಅಲ್ಲ, ಬೆಳೆಯೋ ಮಕ್ಕಳು ತಿನ್ಲಿ ಬಿಡಿ, ತಿಂದ್ರೇನೆ ಅಮ್ಮಂದ್ರಿಗೆ ಖುಷಿ ಆಗೋದು ಮಾಡಿದ್ದು. ಇದೆಲ್ಲ ನೀಟಾಗಿ ಪೌಡರ್ ಆಗಿದೆ. ಓಕೆ. ಇದಕ್ಕೆ ತುಪ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಸರಿ. ಎಷ್ಟು ಬೇಕಾಗುತ್ತೆ ತುಪ್ಪ ಇದಕ್ಕೆ? ನೋಡ್ಕೊಂಡು ಹಾಕೋದು. ಸ್ಪೂನ್ ತೆಗಿಲ್ಲ ಅಂದ್ರೆ ಇದಕ್ಕೆ ಒಂದ್ಸತಿ ಹುರ್ಕೊಂಡ್ಬಿಟ್ರೆ ಮತ್ತೆ ಒಲೆನೇ ಬೇಡವಾ? ಪಾಕ ಮಾಡೋದು ಅದೆಲ್ಲ ಏನ್ ಬೇಡ? ಅಂದ್ರೆ ಒಂದು ವಿಧಾನ ಇದು ಮಾಡ್ಬೋದು, ಇನ್ನೊಂದು ವಿಧಾನ ನಾವು ಪಾಕ ತೆಗೆದ್ಬಿಟ್ಟು ಮಾಡ್ಕೋಬಹುದಾ? ಬೆಲ್ಲದ ಪಾಕ ಮಾಡ್ಬಿಟ್ಟು ಹುರಿದಿರುವಂತ ಹಿಟ್ಟನ್ನ ಅದನ್ನ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಮಾಡ್ಕೊಂಡು ಕಟ್ಟೋದು. ಅಂದ್ರೆ ಅಭ್ಯಾಸ ಪ್ಲಸ್ ಪಾಕ ಮಾಡೋದಕ್ಕೂ ಒಂದು ಹದ ಗೊತ್ತಿರ್ಬೇಕು. ಇದಾದ್ರೆ ಸ್ವಲ್ಪ ಈಸಿ ಅನ್ಸುತ್ತಲ್ವಾ? ಈಗ ಪಾಕ ಮಾಡಕ್ ಗೊತ್ತಿದ್ದವರು ಎಷ್ಟು ಪಾಕ ಅಂತ, ಯಾಕಂದ್ರೆ ಜಾಸ್ತಿ ಆಗ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಆತರ ಎಲ್ಲ. ಬಟ್ ಇದ್ರಲ್ಲಿ ಐ ಥಿಂಕ್ ಆತರ ಏನು ಇಲ್ಲ. ಸಾಕಾಗುತ್ತೆ. ಎಷ್ಟು ನಿಮ್ಗೆ ಕಟ್ಟೋದಕ್ಕೆ ಯಾವ್ದು ಒಂದು ಜಿಡ್ಡು ಬೇಕೋ ಅಷ್ಟು ತುಪ್ಪ ಹಾಕೊಳ್ಳೋದು. ಸ್ವಲ್ಪ ಹಾಲು ಒಂಚೂರು ಚೂರೇ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡ್ರೆ. ಇದು ಹಾಲು ಅದಕ್ಕೋಸ್ಕರ ಅದಕ್ಕೋಸ್ಕರ ನೋಡ್ಕೊಂಡು ನಾವು ಉಂಡೆ ಕಟ್ಬೇಕಾಗುತ್ತೆ. ಈಗ ಹಾಲು ಅಂದ್ರೆ ಒಂದ್ ವಾರ ಇಡ್ಬೇಕು ಅಂದ್ರೂ ಹಾಲು ಹಾಕಿದ್ರು ತೊಂದ್ರೆ ಇಲ್ಲ? ಹಾಲು ಹಾಕಿದ್ರೆ ಒಂದು 2-3 days ಅಲ್ಲೇ ಅಷ್ಟೇ. ಇಲ್ಲಾಂದ್ರೆ ಉಂಡೆ ಬಂದ್ರೆ ನಾವು ಹೀಗೆ ಒಂದೊಂದ್ಸಲ ಅದು ಇದಾಗುತ್ತಲ್ಲ, ಒಂಚೂರು ಹಾಲು ಮಿಕ್ಸ್ ಮಾಡಿದ್ರೆ ನೀಟಾಗಿ ಅಂಟು ಬರಲ್ಲ. ಇವಾಗ ನೋಡಿ ಬರ್ತಾನೆ ಇದೆ. ಹೌದು, ಈಗ ವಿತೌಟ್ ಅಂದ್ರೆ ಹಾಲು ಇಲ್ದೇನು ಬರುತ್ತೆ ಅನ್ಸುತ್ತೆ. ಹಾಲ್ ಅಂದ್ರೆ ಎಮರ್ಜೆನ್ಸಿ. ಹೌದು, ಅಕಸ್ಮಾತ್ ಉಂಡೆ ಕಟ್ಟಕ್ಕೆ ಸರಿಯಾಗಿ ಅದು ಇದಾಗ್ತಿಲ್ಲ ಅಂತಂದ್ರೆ ನಾವು ಒಂಚೂರು ಮಿಕ್ಸ್ ಮಾಡ್ತೀವಿ. ಸರಿ, ಉಂಡೆ ಕಟ್ಬಿಡ್ತೀರಾ? ನೋಡಕ್ಕೆ ರವೆ ಉಂಡೆ ತರ ಕಾಣಿಸುತ್ತೆ. ಸ್ವಲ್ಪ ಈ ಗೋಧಿ ಉಂಡೆ ಎಲ್ಲ ಮಾಡ್ತಾರೆ ಕೆಲವರು, ಅದು ಈ ಕಲರ್ ಬೇಸನ್ ಲಾಡ್ತಾರ, ಆ ಕಲರ್ ಇದೆ, ಸ್ವಲ್ಪ ಹಳದಿ ಕಲರ್, ಬಟ್ ಟೇಸ್ಟಿ ಇರುತ್ತೆ. ಓಕೆ, ಟೇಸ್ಟಿ ಮತ್ತೆ ಹೆಲ್ದಿ ಕೂಡ ಅಲ್ವಾ? ಆರೋಗ್ಯಕ್ಕೆ ಒಳ್ಳೆದೇನೆ. ಬೆಲ್ಲ ಬೇಕಂದ್ರೆ ಕಮ್ಮಿನೂ ಹಾಕೋಬಹುದು. ನಾನು ಇದ್ರಲ್ಲಿ ಒಂಚೂರು ಜಾಸ್ತಿ ಹಾಕಿದ್ದೀನಿ. ನೀವ್ ಹೇಳಿದ್ರಲ್ಲ ಸಿಹಿ ನಿಮ್ಗೆ ಇಷ್ಟ ಅಂತ, ಅದಕ್ಕೋಸ್ಕರ. ಅವ್ರ ಮನೆಯಲ್ಲಿ ಯಾವ ತರ ಕಡಿಮೆ ತಿಂತಾರೋ ಅದನ್ನ ನೋಡ್ಕೊಂಡು ನಾವು ಅವ್ರ ತರ, ಅವ್ರಿಗೆ ಯಾವ ತರ ಇಷ್ಟನೋ ಆ ತರ ಮಾಡ್ಕೋಬಹುದು. ಸೊ ಇವಾಗೆಲ್ಲ ಆಂಧ್ರ ಶೈಲಿನೇ ಮಾಡೋದಾ? ನಿಮ್ದು ತಾಯಿ ಮಣ್ಣೆ ಕಡೆ? ಎರಡು ಮಾಡ್ತೀನಿ. ಹೌದಾ? ಎರಡು ಇಷ್ಟ ನನಗೆ. ಹೌದಾ? ಕರ್ನಾಟಕ ತುಂಬಾ ಇಷ್ಟ, ಆಂಧ್ರ ಅಲ್ಲಿ ತವ್ರ ಮನೆ ಅತ್ತೆ ಮನೆ ತರ. ಓಕೆ. ಮತ್ತೆ ಖಾನಾವಳಿ ಕಾರ್ಯಕ್ರಮ ನೋಡಿದೀರಾ? ನೋಡ್ತಾ ಇರ್ತೀರಾ? ಹೇಗೆ? ತುಂಬಾ ಇಷ್ಟ ಆಗುತ್ತೆ ಪ್ರೋಗ್ರಾಮ್ಸ್ ಎಲ್ಲ ವಾಚ್ ಮಾಡ್ತಾ ಇರ್ತೀವಿ. ಮೇನ್ ಖಾನಾವಳಿ ಪ್ರೋಗ್ರಾಮ್ಸ್ ಬಿಡಲ್ಲ, ಎಲ್ಲ ನೋಡ್ತೀರಾ? ತುಂಬಾ ಸಂತೋಷ. ಅದು ತುಂಬಾ ಜನ ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ, ತುಂಬಾ ಜನ ಹೇಳಿದ್ದಾರೆ ಕೂಡ ಈ ತರ ರೆಸಿಪೀಸ್ ಎಲ್ಲ. ಹಾಗೆ ನೀವು ಒಂದು ರೆಗ್ಯುಲರ್ ವ್ಯೂವರ್ ಅಂತ ಇಷ್ಟ ಆಗುತ್ತೆ ಪ್ರೋಗ್ರಾಮ್. ಅದೊಂದು ಸ್ವಲ್ಪ ಕೆಲವೊಂದು ಟಿಪ್ಸ್ ಹೇಳ್ತಾರೆ ನೋಡಿ, ಅದು ಇಷ್ಟ ಆಗುತ್ತೆ. ಖಾನಾವಳಿ ಪ್ರೋಗ್ರಾಮ್ ಸ್ಟಾರ್ಟಿಂಗ್ ನಲ್ಲಿ ತೋರಿಸ್ತೀರಲ್ವಾ ಟಿಪ್ಸ್,
ಅದು ತುಂಬಾ ಇಷ್ಟ ಆಗುತ್ತೆ ಅದು. ಅದೌದು. ಮತ್ತೆ ತುಂಬಾ ಕೆಲವರು ಈ ಹಳೆ ಅಡಿಗೆ ಎಲ್ಲ ತುಂಬಾ ಮಂದಿ ಮಾಡಿದ್ದಾರೆ, ಎಷ್ಟೊಂದು ನಮಗೆ ಗೊತ್ತಿರೋದಿಲ್ಲ, ಅದನ್ನ ಕಲ್ತಾಗುತ್ತೆ. ಓಕೆ, ಸೊ ಈ ತರ ಉಂಡೆ ಮಾಡ್ಕೊಳ್ಳೋದಲ್ಲ. ಓ ಸರಿ, ಇದು ಉಂಡೆ ಇದು ಇಷ್ಟೇ ಕಲಸಿ ಮೂವ್ ಮಾಡಿದ್ರೆ ಆಯ್ತು ಅಲ್ವಾ? ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಇನ್ನೊಂದು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಇನ್ನೊಂದೇನದು? ಇನ್ನೊಂದು ಮಿಲ್ಕ್ ಶೇಕ್ ಮಾಡೋಣ ಅಂತ. ABC ಮಿಲ್ಕ್ ಶೇಕ್. ಅದ್ರ ಹೆಸರು ABC ಮಿಲ್ಕ್ ಶೇಕಾ? ಓಕೆ, ಹೇಗೆ ಮಾಡ್ತೀರಾ ನೋಡೋಣ. ಈಗ ABC ಮಿಲ್ಕ್ ಶೇಕ್ ಅಂತ ಹೇಳಿದ್ರಲ್ವಾ, ಏನೆಲ್ಲ ಸಾಮಗ್ರಿಗಳು ಬೇಕು ಈ ಮಿಲ್ಕ್ ಶೇಕ್ಗೆ? ABC ಅಂದ್ರೆ ಇದು ಆಲ್ಫಾಬೆಟ್ಸ್ ತರ ತಗೊಂಡಿದ್ದೀನಿ ನಾನು, ಮಕ್ಕಳಿಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿ. A ಅಂದ್ರೆ ಆಪಲ್, B ಅಂದ್ರೆ ಬನಾನಾ, C ಅಂದ್ರೆ ಕ್ಯಾರೆಟ್. ಓಕೆ, ಸೊ ಎಲ್ಲ ಮಿಕ್ಸ್ ಮಾಡಿ. ಮತ್ತೆ ಇನ್ನೇನು? ಈ ಶುಗರ್, ಓಕೆ, ಹಾಲು ತಗೊಂಡಿದ್ದೀನಿ. ಸರಿ, ಇದಿಷ್ಟು ಇದು ಮೂರನ್ನು ಸಮವಾಗಿ ತಗೊಂಡಿರೋದು ಎಲ್ಲ ನಾನು. ಸರಿ, ಆಪಲ್, ಬನಾನಾ, ಕ್ಯಾರೆಟ್. ಓಕೆ, ಸೇಬು ಹಣ್ಣು, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಬಾಳೆಹಣ್ಣು. ಓಕೆ, ಸರಿ. ಏನ್ ಮಾಡೋದು ಇವಾಗ? ಎಲ್ಲ ಸಮ ಪ್ರಮಾಣದಲ್ಲಿ ತಗೊಂಡು ಮಿಕ್ಸಿ ಮಾಡ್ಕೊಬೇಕು. ಫಸ್ಟ್ ಎಲ್ಲ ಹಣ್ಣುಗಳನ್ನ, ಹಸಿ ಹಣ್ಣನ್ನ ಕಟ್ ಮಾಡಿ ಕ್ಯಾರೆಟ್ ಮಾತ್ರ ತುರಿದಿಟ್ಟಿದ್ದೀರಾ ಅಲ್ವಾ? ಹೌದು, ಅದು ನುಣ್ಣಗಾಗ್ಬೇಕಲ್ವಾ, ಸ್ವಲ್ಪ ಗಟ್ಟಿ ಇರುತ್ತೆ ಕ್ಯಾರೆಟ್, ಇದೆಲ್ಲ ಸಾಫ್ಟ್ ಆಗಿರುತ್ತೆ. ಸೊ ನಾವು ತುರಿದಿಟ್ಕೊಂಡ್ರೆ ಬೇಗ ಗ್ರೈಂಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ದೀರಾ. ಸರಿ, ಕೆಲವರು ಕ್ಯಾರೆಟ್ ಅನ್ನ ಬೇಯಿಸಿ ಹಾಕ್ತಾರೆ, ನೀವು ಹಸಿನೇ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ? ಸಮ್ಮರ್ ಅಲ್ವಾ, ಹೆಲ್ತಿಗೆ ಒಳ್ಳೇದು. ಏನಾದ್ರೂ ಕೋಲ್ಡ್ ಅಥವಾ ಮಿಲ್ಕ್ ಶೇಕ್ ಕುಡಿಯೋದು ಕಾಯ್ತಾ ಇರ್ತೀವಿ. ಏನ್ ಹಾಕ್ತೀರಾ ಫಸ್ಟ್ಗೆ? ಆಪಲ್ ಕುಡಿ, ಒಂದು ಬೌಲ್ ಹಾಕಿದ್ದೀರಾ. ಓಕೆ, ಕ್ಯಾರೆಟ್ ಒಂದು ಬೌಲ್. ಮಿಲ್ಕ್ ಶೇಕ್ ಎಲ್ಲ ಇಷ್ಟನಾ ನಿಮ್ಗೆ? ಮಕ್ಕಳಿಗೆ ಮಾಡ್ತಾ ಇರ್ತೀನಿ. ಹಾಲಿಡೇಸ್ ಇದ್ದಾಗ ಮಕ್ಕಳು ಮನೇಲಿ ಇರ್ತಾರಲ್ವಾ, ಸ್ವಲ್ಪ ಚೇಂಜ್ ಇರ್ಲಿ ಅಂತ ಮಾಡ್ತಾ ಇರ್ತೀನಿ. ಮತ್ತೆ ನೀವು ಹೇಳ್ದಂಗೆ ಈಗ ಬೇಸಿಗೆ ಅಂದ್ರೆ ಅಷ್ಟು ಶೆಕೆ ಜಾಸ್ತಿ ಆಗ್ಬಿಟ್ಟಿದೆ ನಿಜ, ಟೆಂಪರೇಚರ್ ಜಾಸ್ತಿ. ಸೊ ಹಾಗಾಗಿ ಇಂಥದ್ದೆಲ್ಲ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು. ಬನಾನಾ ಕುಡಿ. ಓಕೆ, ಇದು ಒಂದು ಬೌಲ್, ಮೂರು ಸಮ ಪ್ರಮಾಣವಾಗಿ ತಗೋಬೇಕು. ಸರಿ, ಹಣ್ಣು ತಿನ್ನಲ್ಲ ಅಂತ ಇದ್ರೆ ಇದನ್ನ ಮಿಲ್ಕ್ ಶೇಕ್ ಮಾಡ್ಕೊಟ್ರೆ ಮಕ್ಕಳು ತಿಂತಾರೆ ಅಲ್ವಾ? ಬರೇ ಬಾಳೆಹಣ್ಣು ತಿನ್ನು ಅಂದ್ರೆ ಅಯ್ಯೋ ಯಾರು ತಿಂತಾರೆ ಅಂತ ಹೇಳ್ತಾರೆ. ಶುಗರು ನೋಡ್ಕೊಂಡು ಎಷ್ಟು ಹಾಕ್ತೀವಿ ಕ್ವಾಂಟಿಟಿ. ಸಿಹಿ ಜಾಸ್ತಿ ಬೇಕಂದವರು ಅವ್ರವ್ರ ರುಚಿಗೆ ತಕ್ಕಷ್ಟು ಹಾಕೊಳ್ಳೋದು. ಎಷ್ಟು ನೀವೆಷ್ಟು ಹಾಕ್ತೀರಾ? 2-3 ಸ್ಪೂನ್ಸ್ ಹಾಕ್ತೀನಿ. ಬೇಕಂದ್ರೆ ಒಂದ್ ವೇಳೆ ಕಡಿಮೆ ಇದ್ರೆ ಮತ್ತೆ ಆಡ್ ಮಾಡ್ಕೋಬಹುದು. ನೀವು ABC ಅಂದಾಗ ನಾನೇನೋ ಚಿಕ್ಕು ತಗೊಂಡ್ರೇನೋ ಅನ್ಕೊಂಡೆ, ಆದ್ರೆ ಇವಾಗ ವೆಜಿಟೇಬಲ್ಸ್ ಮಿಕ್ಸ್ ಬೇಕು, ಅದನ್ನು ಎರಡೂ ಆಗುತ್ತೆ ಅಂತ ಹೇಳಿ. ಪರ್ ಡೇಗೆ ಈ ತರ ಇದ್ರೆ ಒಂದು ಗ್ಲಾಸ್ ಮಕ್ಕಳಿಗೆ ಇದ್ರೆ ಹಣ್ಣು ಆಯ್ತು ತರಕಾರಿನೂ ಆಗುತ್ತೆ. ಇದು ಇವಾಗ ಮಿಕ್ಸಿ ಮಾಡಿ ಒಂದ್ ರೌಂಡ್ ಹಾಗೆ, ಆಮೇಲೆ ಹಾಲು ಹಾಕೊಂತೀರಾ ಲಾಸ್ಟ್ ಅಲ್ಲಿ. ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಸ್ವಲ್ಪ ಹಾಲು ಹಾಕೋಬೇಕು ಅಂತ ಹಾಕಬೇಕು. ಹಾಲು ಹಾಕಿ ಮತ್ತೆ ಮಿಕ್ಸಿ ಮಾಡಬೇಕು. ಎಲ್ಲ ಮೂರು ಮಿಕ್ಸ್ ಮಾಡ್ಕೋಬೇಕಲ್ವಾ, ಚೆನ್ನಾಗಿ ಮಿಕ್ಸಿ ಹಾಕಿದ್ರೆ ಮಿಂಗಲ್ ಆಗುತ್ತೆ. ಓಕೆ, ಆಗಿದೆಯಾ ಸರಿಯಾಗಿ ನುಣ್ಣಗಾಗಿದೆಯಾ ಅಂತ ನೋಡ್ಬಿಡಿ. ಸರಿ ಇದೆಯಾ? ಸರಿ ಇದೆ. ಓಕೆ, ಸ್ವಲ್ಪ ಇದಕ್ಕೆ ಹಾಲು ಹಾಕೊಳ್ಳೋಣ. ಹಾಲು ಹಾಕ್ಬಿಟ್ಟು ಓಕೆ, ಇನ್ನೆಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕೊಂಡ್ರೆ ಆಗತ್ತೆ ಮಿಲ್ಕ್ ಶೇಕ್ ಅಲ್ವಾ? ಹೌದು. ಹಾಲು ಕಾಯಿಸಿರುವಂತ ಹಾಲೆಲ್ಲ ಕಾಯಿಸಿ ತಣ್ಣಗೆ ಮಾಡಾದ್ಮೇಲೆ ಸರಿ ನಾವು ಈಗ ಹಾಕೊಂಡಿರ್ತೀವಲ್ವಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡ್ಬೋದು. ಸರಿ, ಸೊ ಯಾವ್ದಾದ್ರು ಹಣ್ಣು ತರಕಾರಿ ಈ ತರ ಒಂದು ಕಾಂಬಿನೇಷನ್ ತಗೊಂಡು ಹಾಲು ಹಾಕಿ ಸಕ್ಕರೆ ಹಾಕೊಂಡ್ರೆ ಪಪ್ಪಾಯ ಬಾಳೆಹಣ್ಣು ಎಲ್ಲಾನು ಮಿಕ್ಸ್ ಮಾಡಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ಮನೇಲಿ ಯಾವ್ದಿದೆಯೋ ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಇದು ಆಗಿದೆಯಾ? ಓಕೆ, ಒಂದು ಗ್ಲಾಸ್ ಕೊಟ್ಬಿಡ್ಲಾ? ಕೊಡಿ, ಹಾಕ್ತೀನಿ.
ಹಾಕಿದ್ಮೇಲೆ ಒಂದು ಬೇರೆ ಕಲರ್ ಬಂದ್ಬಿಡ್ತಲ್ಲ. ನೋಡಿ ಯಾವ ಹಣ್ಣು ಹಾಕಿದೀವಿ ಅಂತ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಹೌದು. ಈಗ ಕೆಲವೊಂದು ಸೇಬು ಹಣ್ಣು ನಂಗೆ ಬೇಡ ಅಂತ ಇರ್ತಾರೆ ಮಕ್ಕಳು. ಹೌದು. ಬನಾನಾ ಬೇಡ ಅಂದ್ರೆ ಅದ್ರಲ್ಲಿ ಸೇಬು ಹಣ್ಣು ಬನಾನಾ ಹಾಕಿದಿರ ಅಂತಾನೆ ಗೊತ್ತಾಗ್ತಾ ಇಲ್ಲ, ಆ ತರ ಆಗಿದೆ. ಓಕೆ, ಸೊ ಈಗ ಮಿಲ್ಕ್ ಶೇಕ್ ರೆಡಿ ಇದೆ. ನೀವು ಸುನ್ನುಂಡಲು ಉದ್ದಿನ ಉಂಡೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀರಾ ಅಲ್ವಾ? ಓಕೆ, ಸೊ ವಿಭೂತಿ ಹಚ್ಬಿಡೋಣ. ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಪ್ರಸಾದ ಮಾಡ್ತಾ ಇರೋದ್ರಿಂದ. ಸುನ್ನುಂಡಲು ಉದ್ದಿನ ಉಂಡೆ ರೆಡಿ. ಉದ್ದಿನ ಕಾಳು ಉಂಡೆ ಒಂದ್ಸತಿ ತಿಂದಿದ್ದೆ. ಉದ್ದಿನ ಬೇಳೆದು ಟೇಸ್ಟ್ ಮಾಡಿ ಹೇಳಿ. ಒಂಥರ ಬೇರೆ ರುಚಿ ಇದೆ. ಯಾವಾಗಲೂ ಅಂದರೆ ರವೆ ಉಂಡೆ ಅದೆಲ್ಲ ತುಂಬ ಕಾಮನ್ ಆಗಿ ತಿಂದಿದ್ದೀನಿ. ಮತ್ತು ಚೆನ್ನಾಗಿ ಫ್ರೈ ಮಾಡಿದ್ದೀರಲ್ವಾ, ಒಳ್ಳೆ ಪರಿಮಳ. ಏನದು ಸ್ವಲ್ಪ ಕುಟುಂಬ ಇದೆ. ಹೌದು, ತಿನ್ನೋದಕ್ಕೆ ಖುಷಿ ಆಗುತ್ತೆ. ಸ್ವೀಟು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಆದರೆ ನಾನು ಕೇಳಿದೆ ನಿಮಗೆ ಸ್ವೀಟು ಜಾಸ್ತಿ ಅಂತ, ನಂಗೆ ಅಷ್ಟು ಸಿಹಿ ಅನ್ನಿಸ್ತಾ ಇಲ್ಲ. ಓಕೆ, ಸ್ವಲ್ಪ ಜಾಸ್ತಿ, ಬಟ್ ತಿನ್ಬೋದು. ತುಂಬ ತಿನ್ನೋದಕ್ಕೆ ಆಗದೇದಷ್ಟು ಸಿಹಿ ಇಲ್ಲ ಒಂಥರ. ಮತ್ತೆ ಆದರೆ ಒಳ್ಳೆ ಪರಿಮಳ ಇದೆ, ಅದು ಖುಷಿ ಆಯಿತು ನನಗೆ. ನೀವು ಹೇಳಿದ್ರಲ್ಲ ಸಣ್ಣ ಉರಿಯಲ್ಲೇ ಹುರಿಬೇಕು, ನೀಟಾಗಿ ಹುರಿದಿದ್ದೀರಾ, ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಮತ್ತೆ ಇದು ನೋಡಿ ಮಿಲ್ಕ್ ಶೇಕ್, ABC ಹೆಸರೇ ಚೆನ್ನಾಗಿದೆ. ಈಗಿನ ಏನದು ಬೇಸಿಗೆಗಾಲಕ್ಕೆ ತಂಪು ಅನ್ನಿಸ್ತು ಕುಡಿದ್ರೆ. ನಿಜವಾಗ್ಲೂ ಇದೆರಡು ನಾನೇ ಖಾಲಿ ಮಾಡ್ಬಿಡ್ತೀನಿ. ಮಕ್ಕಳಿಗೆ ಸಕ್ಕರೆ ಬದಲಾಗಿ ಹನಿ ಬೇರೆ ಏನಾದರೂ ಮಿಕ್ಸ್ ಮಾಡಿ ಕೊಟ್ರೆ ಅವ್ರಿಗೆ ಹೆಲ್ತ್ ಒಳ್ಳೇದು. ಓಕೆ, ಸಕ್ಕರೆನ ಅವಾಯ್ಡ್ ಮಾಡಬಹುದು ಅಂತ ನೀವೊಂದು ಟಿಪ್ಸ್ ಕೊಡ್ತಾ ಇದ್ದೀರಾ. ಬೇಡ ಅಂದ್ರೆ ಟೇಸ್ಟಿಗೆ ಅಂತ ಹಾಕಿದ್ದೀರಾ, ಹಾಕ್ಬೋದು. ಆದ್ರೆ ಅದ ನೀವು ಹೇಳಿದ್ರೆ ಜೇನುತುಪ್ಪ ಹಾಕೋಬಹುದು, ಬೆಲ್ಲ ಹಾಕ್ಬೋದು, ಆದ್ರೆ ಸ್ವಲ್ಪ ಟೇಸ್ಟ್ ಅಷ್ಟು ಒಳ್ಳೇದಾಗಲ್ಲ. ಹೌದು, ಇದು ತುಂಬಾ ರುಚಿ ಇದೆ ನಿಜ. ಇಷ್ಟು ಶೆಕೆ ಆಗ್ತಾ ಇರೋದಕ್ಕೆ ಇದನ್ನ ಖಾಲಿ ಆರಾಮದಲ್ಲಿ ಮಾಡಿಬಿಡ್ಬೋದು. ಎರಡೂ ಅಡುಗೆಗಳನ್ನ ತುಂಬಾ ರುಚಿಯಾಗಿ ನಮಗೆ ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೂ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ನೀವು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಉದ್ದಿನುಂಡೆ ಮತ್ತು ABC ಮಿಲ್ಕ್ ಶೇಕನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.